ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬನ್ನಿ ಇವತ್ತು ನಿಮ್ಗೊಂದು ಹೊಸ ವಿಡಿಯೋದೊಂದಿಗೆ ನಾನು ನಿಮಗೆ ಒಂದು ವಿಷಯನ ತಿಳಿಸ್ಕೊಡ್ತಾ ಇದ್ದೀನಿ. ವಿಷಯ ಏನು ಅಂದರೆ, ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವವರು ಅಥವಾ ಯಾವ ರೀತಿ ಹೊಸ ರೇಷನ್ ಕಾರ್ಡ್ನ ಪಡ್ಕೋಬೇಕು ಅಥವಾ ಹೊಸ ರೇಷನ್ ಕಾರ್ಡ್ ಪಡೆದುಕೊಳ್ಳೋಕ್ಕೆ ಏನೆಲ್ಲ ಅರ್ಹತೆ ಇರಬೇಕು, ಹೊಸದಾಗಿ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವವರಿಗೆ ಯಾವಾಗ ರೇಷನ್ ಕಾರ್ಡ್ಗೆ ಅಪ್ಲಿಕೇಶನ್ನ ಬಿಡ್ತಾರೆ, ಎಲ್ಲದರ ಬಗ್ಗೆಯೂ ನಾನು ಈ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ನ ಹೊಸದಾಗಿ ಯಾರಾದರೂ ನೋಡ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನ ಮರಿಬೇಡಿ. ವಿಡಿಯೋನ ಕೊನೆ ತನಕನೂ ನೋಡಿ, ಸ್ಕಿಪ್ ಮಾಡಿದೆ. ಈಗಾಗಲೇ ಆಲ್ರೆಡಿ 2 ವರ್ಷದ ಹಿಂದೆ ಅರ್ಜಿ ಸಲ್ಲಿಸಿರ್ತಾರಲ್ಲ, ಅಂಥವರಿಗೆ ಇನ್ನೂ ಕೂಡ ಅಪ್ರೂವಲ್ಗೆ ಅವರು ವೇಟ್ ಮಾಡ್ತಾ ಇದ್ದಾರೆ. ಹಾಗೆ ಈಗ ಹೊಸದಾಗಿ ರೇಷನ್ ಕಾರ್ಡ್ನ ಯಾವಾಗ ಬಿಡ್ತಾರೆ, ನಾವು ಯಾವಾಗ ಹೊಸ ರೇಷನ್ ಕಾರ್ಡ್ನ ತಗೋತೀವಿ ಅಂತ ಕೂಡ ಕೆಲವೊಂದಷ್ಟು ಜನ ಕಾಯ್ತಾ ಇದ್ದಾರೆ. ಇದ್ರ ಬಗ್ಗೆ ನಮಗೆ ಆಹಾರ ಸಚಿವರಾದ ಕೆ.ಎಸ್. ಮುನಿಯಪ್ಪ ಅವರು ಮಾಧ್ಯಮಗೋಷ್ಠಿಯಲ್ಲಿ ಇನ್ನು 2 ತಿಂಗಳಲ್ಲಿ ನಾವು ರೇಷನ್ ಕಾರ್ಡ್ನ ವಿತರಿಸ್ತೇವೆ ಅಂತ ಹೇಳಿದ್ದಾರೆ. ಈಗ ಆಲ್ರೆಡಿ 1 ಮಂತ್ ಆಗಿದೆ. ನೆಕ್ಸ್ಟು 1 ಮಂತ್ಗೆ ಯಾರೆಲ್ಲ ಅರ್ಜಿ ಸಲ್ಲಿಸಿದಾರೋ ಅವರಿಗೆಲ್ಲ ಹೊಸ ರೇಷನ್ ಕಾರ್ಡ್ ಕೊಡ್ತಾರೆ. ಹಾಗೆ ರೇಷನ್ ಕಾರ್ಡ್ ಪಡೆಯೋಕ್ಕೆ ನಿಮಗೆ ಏನೆಲ್ಲ ಅರ್ಹತೆ ಇರಬೇಕು ಅಂತ ಕೂಡ ಹೇಳ್ತೀನಿ, ಕೇಳ್ಕೊಳ್ಳಿ. ಫಸ್ಟ್ ಆಫ್ ಆಲ್, ನೀವು ಯಾವುದೇ ರೀತಿಯ ಟ್ಯಾಕ್ಸ್ ರಿಟರ್ನ್ ಆಗಿರಬಾರ್ದು, IT ರಿಟರ್ನ್ನ ಮಾಡ್ತಾ ಇರಬಾರ್ದು. ಹಾಗೆ ಇದ್ರ ಜೊತೆಗೆ ನೀವು GST ಪೇಯರ್ ಆಗಿರಬಾರ್ದು. ಅದೇ ರೀತಿ ನಿಮ್ಮ ಕುಟುಂಬದಲ್ಲೂ ಕೂಡ ಯಾರು ಗೌರ್ಮೆಂಟ್ ಕೆಲಸದಲ್ಲಿ ಇರಬಾರ್ದು. ಅಂದರೆ ನೀವು ಯಾರ್ಯಾರು ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿದ್ರೋ ಅಂಥವರಲ್ಲಿ ಯಾರು ಕೂಡ ನೀವು ಗೌರ್ಮೆಂಟ್ ಜಾಬ್ನ ಮಾಡ್ತಾ ಇರಬಾರ್ದು. ಇದರ ನೆಕ್ಸ್ಟು, ಹಾಗೆಯೇ ನಿಮಗೆ 6 ಎಕರೆಗಿಂತ ಹೆಚ್ಚು ಜಮೀನು ಕೂಡ ಇರಬಾರ್ದು. ಅದರ ಜೊತೆಗೆ ನೆಕ್ಸ್ಟು, ವೈಟ್ ಬೋರ್ಡ್ ಕಾರ್ ನಿಮ್ಮ ಬಳಿ ಇರಬಾರ್ದು. ಹಾಗೆ ಐಷಾರಾಮಿ ಮೋಲ್ಡ್ ಮನೆಗಳು, ಈ ಥರದ ಮನೆಗಳು ನಿಮಗೆ ಇರಬಾರ್ದು. ನೆಕ್ಸ್ಟು, ನೀವು ಸಿಟಿಯಲ್ಲಿ ಇದ್ದರೆ ನಿಮ್ಮ ಒಂದು ಇನ್ಕಮ್ ಬಂದು 2 ಲಕ್ಷಕ್ಕಿಂತ ಹೆಚ್ಚು ಇರಬಾರ್ದು. ಅಥವಾ ನೀವು ಹಳ್ಳಿ ಅಥವಾ ಗ್ರಾಮೀಣ ಪ್ರದೇಶದ ಭಾಗದಲ್ಲಿ ಇದ್ದರೆ ನಿಮ್ಮ ಇನ್ಕಮ್ ಬಂದು 1,20,000ಕ್ಕಿಂತ ಕಡಿಮೆ ಇರಬೇಕು. ನೆಕ್ಸ್ಟು, ಮನೆಗೆ ಒಂದೇ 1 ಮೀಟ್ರ್ ಇರಬೇಕು, ಡಬಲ್ ಮೀಟ್ರ್ ಇರಬಾರ್ದು. ಓಕೆನಾ? ಒಂದು ಮನೆಗೆ ಒಂದೇ ರೇಷನ್ ಕಾರ್ಡ್, ಅಂದರೆ ಒಂದು ಮನೆಯಲ್ಲಿ ಇಬ್ಬರಿಗೆ ರೇಷನ್ ಕಾರ್ಡ್ನ ಯಾವುದೇ ಕಾರಣಕ್ಕೂ ಕೊಡೋದಿಲ್ಲ. ಒಂದು ಮನೆಗೆ ಒಂದೇ ರೇಷನ್ ಕಾರ್ಡ್. ನೀವೇನಾದರೂ ಮತ್ತೆ ಅದಕ್ಕೆ ಅರ್ಜಿ ಸಲ್ಲಿಸಿದರೆ ನೀವು ಸಲ್ಲಿಸಿರುವಂತಹ ರೇಷನ್ ಕಾರ್ಡ್ ಅರ್ಜಿ ರಿಜೆಕ್ಟ್ ಆಗುತ್ತೆ. ಇದರ ಜೊತೆಗೆ ನೆಕ್ಸ್ಟು, ಫುಡ್ ಆಫೀಸಿಂದ ನಿಮಗೆ ಫೋನ್ ಮಾಡ್ತಾರೆ. ಅಂದರೆ ನೀವು ಅರ್ಜಿ ಸಲ್ಲಿಸಿದಾಗ ಏನೇನು ದಾಖಲೆ ಕೊಟ್ಟಿರ್ತೀರೋ ಅದನ್ನು ತಗೊಂಡು ಬನ್ನಿ ಅಂತ ನಿಮಗೆ ಫೋನ್ ಕಾಲ್ ಮಾಡಿ ಹೇಳ್ತಾರೆ. ಇಲ್ಲ ಅಂದರೆ ಅವರೇ ನಿಮ್ಮ ಮನೆಯ ಹತ್ರ ಬಂದು ಅವರೇ ಎಲ್ಲವನ್ನು ಕೂಡ ಮತ್ತೆ ವೆರಿಫೈ ಮಾಡಿ ನಿಮಗೆ ಹೊಸ ರೇಷನ್ ಕಾರ್ಡ್ ಕೂಡ ಕೊಡ್ತಾರೆ. ಮತ್ತು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋಕ್ಕೆ ಕಾಯ್ತಾ ಇರೋರಿಗೆ ಈ ಮಾರ್ಚ್ ತಿಂಗಳ 26ಕ್ಕೆ ಆಲ್ರೆಡಿ ಬಿಟ್ಟಿದ್ದರು, ಅದು ಆಗೋಯ್ತು. ಪ್ರತಿ ತಿಂಗಳು ಸಹ ತಿಂಗಳಲ್ಲಿ 2 ದಿನ ಬಿಡ್ತಾರೆ. ಅಂದರೆ ಜಸ್ಟ್ 2 ಗಂಟೆ ಮಾತ್ರ ಅಂತ ಹೇಳ್ಬೋದು. ಯಾವಾಗ ಬಿಡ್ತಾರೆ ಏನು ಅಂತ ಒಂದು ದಿನಕ್ಕೂ ಮೊದಲೇ ಗೊತ್ತಾಗುತ್ತೆ. ಅದಕ್ಕೆ ನೀವು ಮೊದಲು ಏನೇನು ಬೇಕು ಅದನ್ನೆಲ್ಲ ನೀವು ಆಲ್ರೆಡಿ ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಅವರು ಬಿಡೋದಕ್ಕೂ ಮುಂಚೆ ನಾವು ಏನೆಲ್ಲ ದಾಖಲಾತಿಗಳು ಬೇಕು ಅದನ್ನೆಲ್ಲ ಮೊದಲೇ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಬೇಕಾಗತ್ತೆ. ಬನ್ನಿ, ಇವಾಗ ನಾವು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡೋದಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕು ಅಂತ ನಾನು ಇವಾಗ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಆಧಾರ್ ಕಾರ್ಡು. ಫಸ್ಟಿಗೆ ಬಂದು ಆಧಾರ್ ಕಾರ್ಡ್ ಇಟ್ಕೊಬೇಕು. ಅದಾದಮೇಲೆ ಕ್ಯಾಸ್ಟು ಇನ್ಕಮ್ಮು ಮತ್ತು 6 ವರ್ಷದ ಒಳಗಿರೋ ಮಕ್ಕಳನ್ನ ನೀವೇನಾದರೂ ಸೇರಿಸ್ತಾ ಇದ್ದೀರಾ ಅಂದರೆ ಅವ್ರಿಗೆ ಆಧಾರ್ ಕಾರ್ಡು ಮತ್ತು ಅದ್ರ ಪ್ಲಸ್ ಬರ್ತ್ ಸರ್ಟಿಫಿಕೇಟ್, ಇಷ್ಟು ದಾಖಲಾತಿಗಳನ್ನ ಇಟ್ಕೊಬೇಕು. ನೀವು ಹೊಸ ರೇಷನ್ ಕಾರ್ಡ್ ಅಪ್ಲಿಕೇಶನ್ನ ಜಸ್ಟ್ 2 ಅವರ್ಸ್ ಅಷ್ಟೇ ಬಿಡೋದು. ಸೊ ನೀವು ಮೊದಲೇ ತಿಳ್ಕೊಂಡು ಹೋಗಿ ಅಪ್ಲೈನ ಮಾಡಬೇಕಾಗುತ್ತೆ. ನೀವು ಹೊಸ ರೇಷನ್ ಕಾರ್ಡ್ ಅಪ್ಲೈ ಮಾಡಬೇಕು ಅಂದರೆ. ಸೊ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ, ಪ್ಲೀಸ್ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.